ರಾಧೆ ರಾಧೆ ಜೈ ಶ್ರೀ ಹರಿವಂಶ್ ವೆಲ್ಕಮ್ ಬ್ಯಾಕ್ ಟು ಡೆಸ್ಟಿನಿ ಡಿಕೋಡೆಡ್ ಟ್ಯಾರೋ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಆಲ್ ಡೂಯಿಂಗ್ ಗುಡ್ ಅಂತ. ಸೊ ಇವತ್ತು ಒಂದು ಕ್ವಿಕ್ ಸ್ಪಿರಿಟ್ ಆನಿಮಲ್ ಗೈಡೆನ್ಸ್ ಏನು ಅಂತ ನೋಡ್ಬಿಡೋಣ, ಓಕೆನಾ? ಸೊ ನಿಮ್ಮ ಲೈಫಲ್ಲಿ ಯಾವುದೇ ತರಹದ ಪ್ರಾಬ್ಲಮ್ಸ್ ಇರ್ಬೋದು, ಏನೋ ಈ ಸಿಚುವೇಶನ್ಸ್ ಅಲ್ಲಿ ನೀವು ಸ್ಟಕ್ ಆಗಿದ್ದೀರಾ ಅಂತ ಫೀಲ್ ಆಗ್ತಿರ್ಬೋದು. ಸೊ ಗಾಡಿಗೆ ಪ್ರೇ ಮಾಡಿ, ನಿಮ್ಮ ಇಷ್ಟ ದೇವ್ರನ್ನ ಪ್ರೇ ಮಾಡಿ, ಮತ್ತೆ ಆನಿಮಲ್ ಸ್ಪಿರಿಟ್ಸ್ ಏನಿದಾರಲ್ಲ ಅವ್ರಿಗೆ ಪ್ರೇ ಮಾಡ್ಕೊಳ್ಳಿ. ಸೊ ಎಲ್ಲರಿಗೂ ಒಂದೊಂದು ಆನಿಮಲ್ ಸ್ಪಿರಿಟ್ ಗೈಡ್ಸ್ ಇರ್ತಾರೆ. ಸೊ ನಿಮ್ಮ ಜಾತಕದ ಪ್ರಕಾರನೂ ತೋರಿಸ್ಕೊಂಡ್ರೆ ಗೊತ್ತಾಗುತ್ತೆ ಯಾವ್ಯಾವ ಆನಿಮಲ್ಸ್ ನಿಮ್ಮ ಜಾತಕದ ಪ್ರಕಾರ ನಿಮಗೆ ಗೈಡೆನ್ಸ್ ಆನಿಮಲ್ ಸ್ಪಿರಿಟ್ ಗೈಡ್ಸ್ ಇದ್ದಾರೆ ನಿಮಗೆ ಅಂತ. ಸೊ ಪ್ರೇ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ರಾಧೇಶ್ಯಾಮ್, ಥ್ಯಾಂಕ್ ಯು. ಆ್ಯಂಡ್ ಆನಿಮಲ್ ಸ್ಪಿರಿಟ್ಸ್ ಪ್ಲೀಸ್ ಗೈಡ್ ಅಂಡರ್ ದ ಗೈಡೆನ್ಸ್ ಆಫ್ ರಾಧೇಶ್ಯಾಮ್. Animal spirits under the guidance of Radhesham, please guide. Okay, thank you so much. First card bandida old soul and friend. Okay, first ನಾನು cards ತಗೋಬಿಡ್ತೀನಿ. Okay, let me take one more card. ಇನ್ನೊಂದು ಕಾರ್ಡ್ ತಗೋಬಿಡೋಣ. So thank you spirit guides, thank you spirit animals, thank you for guiding us. One more card, one more guidance please. ನನ್ನ viewers ಈ ಟೈಮಲ್ಲಿ ಏನು ತಿಳ್ಕೊಬೇಕು, ನನ್ನ ವ್ಯೂವರ್ಸ್ಗೆ ನೀವು ಏನು ಗೈಡೆನ್ಸ್ ಅನ್ನ ಕೊಡ್ಲಿಕ್ಕೆ ಇಷ್ಟಪಡ್ತೀರಾ ಅವರ ಒಂದು ಸಿಚುವೇಶನ್ಗೆ? ಓಕೆ, ಫೈನ್. ಸೆಲ್ಫ್ ರಿಲಯನ್ಸ್ ಅಂಡ್ ಕಮ್ಯುನಿಟಿ. ಲೆಟ್ಸ್ ಸಿ. ಬಾಟಮ್ ಆಫ್ ದ ಡೆಕ್ ಇಸ್ ಪೇಷನ್ಸ್. ಬಾಟಮ್ ಆಫ್ ದ ಡೆಕ್ ಹೇಳ್ತೀನಿ ಒಂದೊಂದೇ. ಸೊ ಫಸ್ಟ್ ಬಂದ್ಬಿಟ್ಟು ದ ಓಲ್ಡ್ ಸೋಲ್ ಅಂತ ಕೊಟ್ಟಿದ್ದಾರೆ. ವಾಕ್ ಥ್ರೂ ಲೈಫ್ ವಿತ್ ಕಾನ್ಫಿಡೆನ್ಸ್ ಅಂಡ್ ಗ್ರೇಸ್. ಯು ಹ್ಯಾವ್ ಪವರ್ ಫ್ರಮ್ ಬಿಯಾಂಡ್ ದ ವರ್ಲ್ಡ್. ಫೋಕಸ್ ಆನ್ ವಾಟ್ ಯು ರಿಯಲಿ ವಾಂಟ್. ಯು ಕ್ಯಾನ್ ಕ್ರಿಯೇಟ್ ಯುವರ್ ಡ್ರೀಮ್ಸ್. ಇಲ್ಲಿ ತುಂಬಾ ಜನ ಕಾನ್ಫಿಡೆನ್ಸ್ ನ ಲೂಸ್ ಮಾಡ್ಕೋತಾ ಇದ್ದೀರಾ, ಹೌದು ಅಲ್ವಾ? ಹೇಳಿ ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ. ಸೊ ಇಲ್ಲಿ ನಿಮ್ಗೆ ಸ್ಪಿರಿಟ್ ಆನಿಮಲ್ಸ್ ಏನ್ ಹೇಳ್ತಿದಾರೆ ಅಂದ್ರೆ, ನೀವು ಓಲ್ಡ್ ಸೋಲು ಅಂದ್ರೆ ನಿಮ್ಗೆ ಸಾಕಷ್ಟು ಎಕ್ಸ್ಪೀರಿಯನ್ಸಸ್ ಇದೆ ನಿಮ್ಗೆ ಆಲ್ರೆಡಿ, ನಿಮ್ಮ ಸೋಲಿಗಿದೆ. ಬಟ್ ನೀವು ಕನೆಕ್ಟ್ ಆಗ್ಬೇಕಷ್ಟೇ ನಿಮ್ಮ ಒಳ ಮನಸ್ಸು ಅಥವಾ ಒಳಗಡೆ ಬರ್ತಿರುವಂತ ಒಂದು ವಾಯ್ಸು, ಒಂದು ಸೆಲ್ಫ್ ಕಾನ್ಶಿಯಸ್ನೆಸ್ ಅಂತ ಏನ್ ಹೇಳ್ತೀವಿ, ಅದ್ರ ಜೊತೆ ನೀವು ಕನೆಕ್ಟ್ ಆಗಿಲ್ಲ. ಕನೆಕ್ಟ್ ಆಗಿ ನಿಮ್ಮ ಕಾನ್ಫಿಡೆನ್ಸ್ ನ ಜಾಸ್ತಿ ಮಾಡ್ಕೊಳ್ಳಿ, ಓಕೆನಾ? ಆ ಕಾನ್ಫಿಡೆನ್ಸ್ ಇಂದ ನೀವು ಏನ್ ಅನ್ಕೊಂಡಿದ್ದೀರಾ ಆ ಪಾತಲ್ಲಿ ನೀವು ವಾಕ್ ಮಾಡಿ, ಮುಂದೆ ಹೋಗಿ. ಯು ಹ್ಯಾವ್ ಪವರ್ ಫ್ರಮ್ ಬಿಯಾಂಡ್ ದ ವರ್ಲ್ಡ್. ನೀವೇನ್ ಅನ್ಕೊಂಡಿದ್ದೀರಲ್ಲ, ಸೊ ಅದಕ್ಕಿಂತ ಹೆಚ್ಚು ಪವರ್ ನಿಮ್ಮ ಹತ್ರ ಇದೆ, ಓಕೆನಾ? ಅಥವಾ ಪ್ರಪಂಚ, ನಿಮ್ಮ ಸುತ್ತ ಇರುವಂತ ಪ್ರಪಂಚ ಅಥವಾ ಪ್ರಪಂಚದಲ್ಲಿ ಇರುವಂತ ಜನ ಎರಡೂ ಒಂದೇ ಅರ್ಥ ಆಕ್ಚುಲಿ. ಸೊ ಅವ್ರು ಏನ್ ನಿಮ್ ಬಗ್ಗೆ ಥಿಂಕ್ ಮಾಡ್ತಿದ್ದಾರೆ, ಜಡ್ಜ್ ಮಾಡ್ತಿದ್ದಾರೆ, ನಿಮ್ ಬಗ್ಗೆ ನೆಗೆಟಿವ್ ಆಗಿ ಮಾತಾಡ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ನೀವು ಫೋಕಸ್ ಮಾಡೋದನ್ನ ಬಿಟ್ಬಿಟ್ಟು, ಅವ್ರು ನಿಮ್ಗೆ ಹೇಳ್ತಿದ್ದಾರೆ ನೀನ್ ಅಷ್ಟು ಕೆಪಬಲ್ ಇಲ್ಲ, ನೀನ್ ಯಾಕೆ ಆ ಫೀಲ್ಡಿಗೆ ಹೋದೆ, ನೀನ್ ಯಾಕೆ ಈ ಆಫೀಸಿಗೆ ಜಾಯ್ನ್ ಆದೆ, ನಿಂಗೆ ಅಷ್ಟೆಲ್ಲ ಟಾರ್ಗೆಟ್ ರೀಚ್ ಆಗಲ್ಲ, ಅಥವಾ ನೀನು ಅವರು ಎಕ್ಸ್ಪೆಕ್ಟ್ ಮಾಡೋ ಲೆವೆಲ್ಗೆ ನೀನ್ ಪರ್ಫಾರ್ಮ್ ಮಾಡೋದಕ್ಕಾಗೋದಿಲ್ಲ, ನೀನ್ ಇಂಟೆಲಿಜೆಂಟ್ ಇಲ್ಲ, ಅಥವಾ ನಿನ್ಗೆ ಎಕ್ಸ್ಪೀರಿಯನ್ಸಸ್ ಇಲ್ಲ, ಎಕ್ಸೆಟ್ರಾ ಎಕ್ಸೆಟ್ರಾ ಏನಾದ್ರು ಹೇಳಿ ನಿಮ್ಗೆ ನೆಗೆಟಿವ್ ಮಾಡ್ತಿದ್ದಾರೆ, ಮೋಟಿವೇಶನ್ ಕಮ್ಮಿ ಮಾಡ್ತಿದ್ದಾರೆ. ಯಾವುದೇ ವಿಷಯದಲ್ಲಿ ಆಗಿರ್ಬೋದು. ನಾನು ಜಸ್ಟ್ ಎಕ್ಸಾಂಪಲ್ ಹೇಳಿದೆ. ನಿಮ್ಮ ಲೈಫಲ್ಲಿ ಪ್ರೆಸೆಂಟ್ಲಿ ಯಾವ ಸಿಚುವೇಶನ್ ಹೋಗ್ತಾ ಇದೆ ಆ ಸಿಚುವೇಶನ್ಗೆ ನೀವು ರಿಲೇಟ್ ಮಾಡ್ಕೊಳ್ಳಿ. ಇದು ಜನರಲ್ ಗೈಡೆನ್ಸ್ ಆಗಿರತ್ತೆ. ಸೊ ನೀವು ಯಾವಾಗೇ ನೋಡಿದ್ರು ಕೂಡ ಈ ವಿಡಿಯೋ ಆ ಟೈಮ್ ಅಲ್ಲಿ ನಿಮ್ಗೆ ಇದು ಅಪ್ಲೈ ಆಗತ್ತೆ, ಸರಿನಾ? ಇದಕ್ಕೆ ಯಾವುದೇ ಟೈಮ್ ಲೈನ್ ಇರೋದಿಲ್ಲ, ಪ್ಯೂರ್ಲಿ ಎನರ್ಜಿ ರೀಡಿಂಗ್ ಇರುತ್ತೆ. ಸೊ ನಿಮ್ಮ ಎನರ್ಜೀಸು ಆ ಮೊಮೆಂಟಿಗೆ ಕನೆಕ್ಟ್ ಆಗಿರತ್ತೆ ಅಷ್ಟೇ. ಸೊ ಆ ರೀತಿ ನಿಮ್ ಸುತ್ತ ಇರೋರು ನಿಮ್ಗೆ ನೆಗೆಟಿವ್ ಫೀಲ್ ಮಾಡಿಸ್ತಿದ್ದಾರೆ, ನೀವು ಪವರ್ಲೆಸ್, ನಿಮ್ ಕೈಲಿ ಏನೂ ಆಗಲ್ಲ ಅನ್ನೋ ತರ ಫೀಲ್ ಮಾಡಿಸ್ತಾ ಇದ್ರೆ, ಅದಕ್ಕೆ ನೀವು ಫೋಕಸ್ ಮಾಡ್ತಾ ಇದ್ದೀರಾ. ಅದನ್ನ ಬಿಡಿ, ಅದನ್ನ ಬಿಟ್ಬಿಟ್ಟು ನೀವೇನ್ ಅನ್ಕೊಂಡಿದ್ದೀರಾ ಅದನ್ನ ಅಚೀವ್ ಮಾಡೋದಕ್ಕಿಂತಾನು ಜಾಸ್ತಿ ಪವರ್ ನಿಮ್ಮ ಹತ್ರ ಇದೆ. ಸೊ ಆ ಪವರ್ನ ನೀವು ಯೂಸ್ ಮಾಡಿ, ನಿಮ್ಗೆ ಏನ್ ಬೇಕು ಲೈಫಲ್ಲಿ ಅದ್ರ ಮೇಲೆ ಮಾತ್ರನೇ ನೀವು ಫೋಕಸ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಫೋಕಸ್ ಆನ್ ವಾಟ್ ಯು ರಿಯಲಿ ವಾಂಟ್, ಯು ಕ್ರಿಯೇಟ್ ಯುವರ್ ಡ್ರೀಮ್ಸ್. ಆಗ ನೀವೇನ್ ಅನ್ಕೊಂಡಿದ್ದೀರಾ, ನಿಮ್ಮ ಕನಸುಗಳನ್ನ ಕಟ್ಟಿದಿರಲ್ಲ ಮನ್ಸಲ್ಲಿ, ಅದು ಆದಷ್ಟು ಬೇಗ ನನಸಾಗತ್ತೆ ಅಂತ ಹೇಳ್ತಿದ್ದಾರೆ. ಸೊ ಸೆಕೆಂಡ್ ಬಂದ್ಬಿಟ್ಟು ಫ್ರೆಂಡ್. ಸೊ ಫಸ್ಟ್ ಮೆಸೇಜ್ ಇಂದ ಇನ್ನೊಂದು ಏನ್ ಹೇಳ್ತೀನಿ ಅಂದ್ರೆ, ಬ್ಲಾಕ್ ಎನರ್ಜಿ ಅಂದ್ರೆ ಒಂದು ನೆಗೆಟಿವ್ ಎನರ್ಜಿ ನಿಮ್ಮನ್ನ ಹಾಳು ಮಾಡೋದಕ್ಕೆ, ಅಥವಾ ನೀವು ಪ್ರೋಗ್ರೆಷನ್ಗೆ ಹೋಗದೆ ಇರೋ ರೀತಿ ನಿಮ್ ಕಾಲ್ ಎಳೆಯೋದಕ್ಕೆ, ನಿಮ್ಮನ್ನ ಡೌನ್ ಮಾಡೋದಕ್ಕೆ ಜನ ಕಾಯ್ತಾ ಇದ್ದಾರೆ. ಅದು ನಿಮ್ಮ ಸುತ್ತ ಇರೋರಾಗಿರ್ಬೋದು, ಅಂದ್ರೆ ಕೊಲೀಗ್ಸು ಅಥವಾ ಕಸಿನ್ಸು, ರಿಲೇಟಿವ್ಸು, ಎನಿಬಡಿ. ಒಬ್ಬೊಬ್ರು ಲೈಫ್ ಅಲ್ಲಿ ಒಬ್ಬೊಬ್ರು ಇರ್ತಾರೆ. ಸೊ ಅಂತವ್ರ ಕಡೆ ನೀವು ಫೋಕಸ್ ಮಾಡ್ದೇನೆ ನಿಮ್ಮ ಮೇಲೆ ನೀವು ಫೋಕಸ್ ಮಾಡಿ, ನಿಮ್ಮ ಕನಸುಗಳ ಮೇಲೆ ಫೋಕಸ್ ಮಾಡಿ, ನಿಮ್ಮ ಕಾನ್ಫಿಡೆನ್ಸ್ ನೀವು ಬಿಲ್ಡ್ ಮಾಡ್ಕೊಳ್ಳಿ. ಅದ್ರ ಜೊತೆಯಲ್ಲಿ ಐ ಆಮ್ ದ ಪವರ್ಫುಲ್ ಪರ್ಸನ್ ಅಂತ ಅಫರ್ಮೇಷನ್ ಹೇಳ್ಕೊಂತ ಮುಂದೆ ಹೋಗಿ, ನಿಮ್ಮ ಡ್ರೀಮ್ಸ್ ಫುಲ್ಫಿಲ್ ಆಗುತ್ತೆ 100% ಅಂತ ಹೇಳ್ತಿದ್ದಾರೆ. ಫ್ರೆಂಡ್, ಅ ಡಾಗ್. ಓಕೆ,
Today I will love without condition. My energy and enthusiasm are an inspiration. I choose to be happy. I am a protector and friend. ಓಕೆ. ಸೊ ನೀವೇನ್ ಮಾಡ್ಬೇಕು, ಈಗಿನೋ ಹೇಳ್ದೆ ಐ ಆಮ್ ಮೋಸ್ಟ್ ಪವರ್ಫುಲ್ ಅಂತ ಅಫರ್ಮೇಶನ್ ಹೇಳ್ಕೊಡಿ ಅಂತ. ಸೊ ಅದೇ ರೀತಿ ನಿಮಗೆ ನೀವು ಫಸ್ಟ್ ಒಳ್ಳೆ ಫ್ರೆಂಡ್ ಆಗಿ ಅಂತ ಹೇಳ್ತಾ ಇದ್ದಾರೆ. ಸೊ ಐ ಲವ್ ಐ ವಿಲ್ ಲವ್ ವಿತೌಟ್ ಕಂಡೀಷನ್. ಅಂಡ್ ನಿಮ್ಮ ಜೊತೆಗೆ ಯಾರಾದ್ರೂ ಒಬ್ರು ಲಾಯಲ್ ಫ್ರೆಂಡ್ ಇದ್ರೆ, ಲಾಯಲ್ ಫ್ರೆಂಡ್ ಅಥವಾ ಲಾಯಲ್ ಪರ್ಸನ್, ನಿಮ್ಮ ಪಾರ್ಟ್ನರ್ ಆಗಿರ್ಬೋದು, ಫ್ರೆಂಡ್, ಕೆಲವೊಮ್ಮೆ ಪಾರ್ಟ್ನರೇ ಒಳ್ಳೆ ಫ್ರೆಂಡ್ ತರ ಇರ್ತಾರೆ ತುಂಬಾ ಜನಕ್ಕೆ. ಸೊ ಆ ತರನು ಕೂಡ ಇದ್ರೆ ನೀವೇನ್ ಮಾಡ್ಬೇಕಂದ್ರೆ ಸೆಲ್ಫ್ಲೆಸ್ ಲವ್ನ ಕೊಡ್ಬೇಕಾಗತ್ತೆ. ಯಾವುದೇ ಕಂಡೀಷನ್ಸ್ ಇಲ್ದೇನೆ ಅವರಿಗೆ ಸೆಲ್ಫ್ಲೆಸ್ ಲವ್ನ ಕೊಡಿ. ಅದೇ ತರ ನಿಮ್ಮನ್ನು ಕೂಡ ನೀವು ಅದೇ ರೀತಿ ಸೆಲ್ಫ್ಲೆಸ್ ಲವ್ ಅಂದ್ರೆ ನಿಮ್ಮಿಂದ ನೀವು ಜಾಸ್ತಿ ಎಕ್ಸ್ಪೆಕ್ಟೇಷನ್ಸ್ ಮಾಡ್ಕೊಂಡ್ರೆ, ಓಕೆ ಐ ವಿಲ್ ಟ್ರೈ ಮೈ ಬೆಸ್ಟ್, ಐ ವಿಲ್ ಡೂ ಮೈ ಬೆಸ್ಟ್ ಅಂಡ್ ಐ ಲವ್ ಮೈ ಸೆಲ್ಫ್ ಅ ಲಾಟ್ ಅಂತ ಹೇಳ್ಬಿಟ್ಟು ಸೇಮ್ ಒಂದು ಲವ್ ಅನ್ನ ನಿಮಗೆ ಕೊಡ್ತಾ ದಿ ಬೆಸ್ಟ್ ನಿಮ್ ಕಡೆಯಿಂದ ಏನಾಗುತ್ತೋ ಅದನ್ನ ನೀವು ಜಸ್ಟ್ ಮಾಡ್ತಾ ಹೋಗಿ. ಮೈ ಎನರ್ಜಿ ಆ್ಯಂಡ್ ಎಂಥೂಸಿಯಾಸಮ್ ಆರ್ ಎನ್ ಇನ್ಸ್ಪಿರೇಷನ್. ನಿಮ್ಮ ಎನರ್ಜಿ ಏನಿದೆಯಲ್ಲ, ನಿಮ್ಮ ಎಂಥೂಸಿಯಾಸಮ್ ಏನಿದೆಯಲ್ಲ, ಅದು ಒಂದು ಇನ್ಸ್ಪಿರೇಷನ್ ಆಗುತ್ತೆ ಬೇರೆಯವ್ರಿಗೆ. ಸರಿನಾ? ಸೊ ಆ ಎನರ್ಜಿನ ನೀವು ಕ್ರಿಯೇಟ್ ಮಾಡ್ಕೊಳ್ಳಿ, ಆ ಎನರ್ಜಿನ ನೀವು ಪಾಪಪ್ ಮಾಡ್ಕೊಳ್ಳಿ. ಸತ್ಯ. ಕರೆಂಟ್ ಬಂತು. ಸೊ ಐ ಚೂಸ್ ಟು ಬಿ ಹ್ಯಾಪಿ. ಐ ಆಮ್ ಅ ಪ್ರೊಟೆಕ್ಟರ್ ಆ್ಯಂಡ್ ಫ್ರೆಂಡ್. ನಿಮಗೆ ನಾನು ಹೇಳಿದೆ ಫಸ್ಟ್, ನಿಮಗೆ ನೀವು ಫಸ್ಟ್ ಫ್ರೆಂಡ್ ಆಗಿ, ಆಮೇಲೆ ನಿಮ್ಮ ಜೊತೆ ಯಾರಾದರೂ ಲಾಯಲ್ ಫ್ರೆಂಡ್ ಇದ್ರೆ ಅವರಿಗೆ ಸೆಲ್ಫ್ಲೆಸ್ ಲವ್ ಅನ್ನ ಮಾಡಿ ಅಂತ. ಸೊ ಐ ಚೂಸ್ ಟು ಬಿ ಹ್ಯಾಪಿ. ನೀವು ಫಸ್ಟ್ ಹ್ಯಾಪಿ ಆಗಿರೋದನ್ನ ಕಲೀರಿ. ನಿಮ್ಮ ಸುತ್ತ ಜನ ಏನ್ ಬೇಕಾದ್ರೂ ಮಾತಾಡ್ಲಿ, ನಿಮ್ಮ ಬಗ್ಗೆ ಏನೇ ರೂಮರ್ಸ್ ಸ್ಪ್ರೆಡ್ ಮಾಡಲಿ, ಅದ್ರ ಬಗ್ಗೆ ನೀವು ತಲೆ ಕೆಡ್ಸ್ಕೊಬೇಡಿ. ಅಥವಾ ನೀವು ಮಾಡ್ತಿರೋ ಕೆಲಸದ ಬಗ್ಗೆ, ನೀವು ಕಾಣ್ತಿರೋ ಕನಸಿನ ಬಗ್ಗೆ ಸಾಕಷ್ಟು ನೆಗೆಟಿವ್ಸ್ನ ಹೇಳಿರ್ಬೋದು. ಅದು ನಿಮ್ಮ ಒಂದು ರಿಲೇಶನ್ಶಿಪ್ ವಿಷಯದಲ್ಲಾಗಿರ್ಬೋದು, ಅಥವಾ ನಿಮ್ಮ ಕರಿಯರ್ ವಿಷಯದಲ್ಲಾಗಿರ್ಬೋದು, ಅಥವಾ ಬೇರೆ ಏನೇ ಥಿಂಗ್ಸ್ ಇರ್ಬೋದು. ಸೊ ಅದ್ರ ಬಗ್ಗೆ ನೀವು ಕಾನ್ಸಂಟ್ರೇಟ್ನ ಮಾಡಬೇಡಿ. ಯು ಚೂಸ್ ಟು ಬಿ ಹ್ಯಾಪಿ. ಅದ್ರ ಬಗ್ಗೆ ಕಾನ್ಸಂಟ್ರೇಷನ್ ಮಾಡ್ಕೊಂಡು ತುಂಬಾ ಸ್ಯಾಡ್ ಆಗಿ, ಡಿಪ್ರೆಸ್ಡ್ ಆಗಿ, ಲೋ ಎನರ್ಜಿಯಲ್ಲಿ ಇರಕ್ ಹೋಗ್ಬೇಡಿ. ಹ್ಯಾಪಿ ಆಗಿರಿ. ಓಕೆ. ಅಂಡ್ ಯು ಆರ್ ದ ಪ್ರೊಟೆಕ್ಟರ್ ಆಫ್ ಯುವರ್ ಸೆಲ್ಫ್. ನೀವು ನಿಮಗೆ ಫ್ರೆಂಡ್ ಆದಾಗ ನಿಮ್ಮನ್ನ ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಳೋದನ್ನ ಕಲಿತೀರಾ ಅಂತ ಹೇಳ್ತಿದ್ದಾರೆ. ಅಂಡ್ ದ ಥರ್ಡ್ ಈಸ್ ಚೇಂಜ್. ನೋಡಿ, ಬದಲಾವಣೆ ಜಗತ್ತಿನ ನಿಯಮ ಅಂತ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ಬಿಟ್ಟಿದ್ದಾನೆ ಅಲ್ವಾ? ಸೊ ಐ ಎಂಬ್ರೇಸ್ ಮೈ ಟ್ರಾನ್ಸ್ಫರ್ಮೇಶನ್. ಐ ಕರೇಜಿಯಸ್ಲಿ ಲೆಟ್ ಗೋ ಆಫ್ ದ ಪಾಸ್ಟ್. ದ ಮ್ಯಾಜಿಕ್ ಆಫ್ ನೇಚರ್ ಈಸ್ ಇನ್ ಮೀ. ಐ ಆಮ್ ಬ್ರಿಲಿಯಂಟ್ ಅಂಡ್ ಐ ಆಮ್ ಬ್ಲೆಸ್ಡ್. ಸೊ ಟ್ರಾನ್ಸ್ಫಾರ್ಮೇಶನ್ ಆಗ್ತಾ ಇದೆ ತುಂಬಾ ಜನ ಕೈಲಿ. ಆ ಟ್ರಾನ್ಸ್ಫಾರ್ಮೇಶನ್ಗೆ ಹೆದ್ರಿ ಕುತ್ಕೊಂಡ್ಬಿಟ್ಟಿದ್ದೀರಾ ಅಯ್ಯೋ ಅಂತ. ಆಮೇಲೆ ನಾನು ಇಲ್ಲಪ್ಪ, ನಾನು ಚೇಂಜ್ ಆಗಲ್ಲ, ನಾನು ಈ ಬದಲಾವಣೆ ನಾನು ಒಪ್ಕೊಳಕ್ಕಾಗಲ್ಲ. ಪಾಸ್ಟ್ ಅಲ್ಲಿ ಯಾವುದೋ ಒಂದು ಹುಡುಗಿ ಇದ್ಲು, ಯಾವುದೋ ಒಬ್ಬ ಹುಡುಗ ಇದ್ದ, ತುಂಬಾ ಲವ್ ಮಾಡಿದ್ದೆ, ಬಿಟ್ಟೋಗ್ಬಿಟ್ರು, ಅದನ್ನ ಅಕ್ಸೆಪ್ಟ್ ಮಾಡಕ್ ಆಗ್ತಾ ಇಲ್ಲ. ಅಥವಾ ಒಂದು ಒಳ್ಳೆ ಜಾಬ್ ಇತ್ತು, ಕೈ ತಪ್ಪೋಯ್ತು, ಏನೋ ರೀಸನ್ಸ್ ಇಂದ ನನ್ಗೆ ಆ ಜಾಬಿಂದ ಹೊರಗೆ ಹಾಕ್ಬಿಟ್ರು. ಅಥವಾ ನೀವೇ ಏನೋ ಪರ್ಸನಲ್ ರೀಸನ್ಸ್ ಇಂದ ಜಾಬಿಂದ ಹೊರಗೆ ಬಂದ್ರಿ, ಅದರಿಂದಾನೇ ಇನ್ನೂ ಸಫರ್ ಆಗ್ತಾ ಇದ್ದೀರಾ. ಅಂದ್ರೆ ಮೆಂಟಲಿ ಅದನ್ನ ಫೀಲ್ ಮಾಡ್ಕೊಂತಾ ಇದ್ದೀರಾ. ಅದೇ ಇದ್ದಿದ್ರೆ ನಂಗೆ ಚೆನ್ನಾಗಿರೋದು, ಆ ಜಾಬಲ್ಲೇ ಇದ್ದಿದ್ರೆ ನಂಗೆ ತುಂಬಾ ಚೆನ್ನಾಗಿರೋದು, ಆ ರೀತಿ ಎಲ್ಲ ಇಲ್ಲ. ಈಗ ನಿಮಗೆ ಸ್ಟಾರ್ಟಿಂಗ್ ಅಲ್ಲಿ ಇದು ಕಷ್ಟ ಅನ್ತಿರ್ಬೋದು. ಸತ್ಯ. ಮತ್ತೆ ಅಗೈನ್ ಲೈಫ್ ಚೇಂಜ್ ಆಗ್ತದೆ. ಓಕೆ. ಸೊ ಯೂನಿವರ್ಸ್ ಈಸ್ ಗಿವಿಂಗ್ ಸಿಗ್ನಲ್. ಓಕೆನಾ? ಸೊ ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಬಟ್ ಐ ಸ್ಟ್ರಾಂಗ್ಲಿ ಬಿಲೀವ್. ಸೊ ಆ ಚೇಂಜ್ ನಿಮ್ಮ ಲೈಫಲ್ಲಿ ಏನೇ ಇರ್ಬೋದು, ಯಾವುದೇ ಏರಿಯಾಸ್ ಆಫ್ ಲೈಫಲ್ಲಿ ಇರ್ಬೋದು, ಆ ಚೇಂಜಸ್ ಬಂದಾಗ ರೆಡಿ ಟು ಆಕ್ಸೆಪ್ಟ್ ದ್ಯಾಟ್, ಬಿಕಾಸ್ ದಟ್ ಇಸ್ ಅ ಫೇಸ್ ಆಫ್ ಟ್ರಾನ್ಸ್ಫಾರ್ಮೇಶನ್. ಆ ಫೇಸ್ ಇದೆಯಲ್ಲ, ಟ್ರಾನ್ಸ್ಫಾರ್ಮೇಶನ್ ಫೇಸ್, ಅದು ನಮಗೆ ತುಂಬಾ ಕಲ್ಸಕ್ ಬಂದಿರತ್ತೆ ಆ ಸಿಚುವೇಶನ್ಸ್. ಆ ಟೈಮಲ್ಲಿ ನಮಗೆ ಒಂದಷ್ಟು ಪೀರಿಯಡ್ 3 ಮಂತ್ 6 ಮಂತ್ ಅಥವಾ ಕೆಲವೊಮ್ಮೆ 1 ಇಯರ್ ತನಕ ತುಂಬಾ ಟಫೆಸ್ಟ್ ಅಂತ ಅನ್ಸುತ್ತೆ. ಬಟ್ ನೀವು ಅದನ್ನ ಕ್ರಾಸ್ ಮಾಡೋದ್ರ ಮೇಲೆ, ಎಕ್ಸಾಂಪಲ್ ಹೇಳ್ಬೇಕಂದ್ರೆ ತಿರುಪತಿ ಬೆಟ್ಟ ಹತ್ಬೇಕಾದ್ರೆ ಎಷ್ಟು ಕಷ್ಟ. ಒಂದೇ ಮೆಟ್ಲಿಂದ ಹಿಡ್ದು ಎಷ್ಟಿದೆ, 3000 ಐ ಥಿಂಕ್. ಸೊ ಹತ್ತೋವರೆಗೂ ಇಷ್ಟು ಕಷ್ಟ ಅನ್ಸುತ್ತೆ. ಒಂದ್ಸಲ ನೀವ್ ಅತ್ತೆ ಆ ದೇವ್ರ ಮುಖ ನೋಡಿದ ತಕ್ಷಣ ಡೆಸ್ಟಿನಿ ರೀಚ್ ಆದ್ರಿ, ಹೆಂಗ್ ಫೀಲ್ ಇರುತ್ತೆ ಹೇಳಿ ಅದು. ಅದೇ ತರ ಇದನ್ನು ಕೂಡ ನಿಮ್ ಲೈಫಲ್ಲಿ ಆ ಒಂದು ಚೇಂಜಸ್ ಏನ್ ಬರುತ್ತೆ ಅದನ್ನ ಅಕ್ಸೆಪ್ಟ್ ಮಾಡಿ, ಆ ಕಷ್ಟ ಅನ್ನೋದನ್ನ ನೀವು ಪೇಷನ್ಸ್ ಅದ. ಸೊ ಬಾಟಮ್ ಆಫ್ ದ ಡೆಕ್ ಏನ್ ಬಂದಿದೆ, ಪೇಷನ್ಸ್. ಆ ಪೇಷನ್ಸ್ ಅನ್ನ ನೀವು ಅದನ್ನ ಹೋಲ್ಡ್ ಮಾಡ್ಕೊಂತ ಹೋಗಿ. ಅಂದ್ರೆ ಆ ಫ್ರಸ್ಟ್ರೇಷನ್ಸ್ನ ಇದನ್ನೆಲ್ಲ ಹೊರಗೆ ಹಾಕ್ಬಿಟ್ಟು ಒಂದು ನಿಮ್ಮ ಮನ್ಸನ್ನ, ನಿಮ್ಮ ಮೈಂಡನ್ನ ಫ್ರೀ ಮಾಡ್ಕೊಳ್ಳಿ. ಫ್ರಸ್ಟ್ರೇಷನ್ಸ್ನ ಕೂಡ ಒಳಗಿಟ್ಕೊಳಕ್ ಹೋಗ್ಬೇಡಿ. ಅದನ್ನ ಹೊರಗೆ ಹಾಕ್ದಾಗ ನೀವೇನು ರಿಲೀಫ್ ಫೀಲ್ ಮಾಡ್ತೀರಾ, ರಿಲೀಸ್ ಮಾಡ್ತೀರಾ ಹಳೆ ಎನರ್ಜಿನ. ಆಗ ನೀವು ಚೇಂಜ್ನ ಈಸಿಯಾಗಿ ಅಕ್ಸೆಪ್ಟ್ ಮಾಡ್ಕೊಂತೀರಾ. ಯಾವಾಗ ನಿಮ್ಮ ಪಾಸ್ಟ್ ಥಿಂಗ್ಸ್ನ ನೀವು ಲೆಟ್ ಗೋ ಮಾಡ್ತೀರಾ, ಅವಾಗ ಮ್ಯಾಜಿಕ್ ಆಫ್ ನೇಚರ್ ಈಸ್ ಇನ್ ಮೀ ಅನ್ನೋದು ನಿಮ್ಗೆ ಅರ್ಥ ಆಗತ್ತೆ. ಸೊ ದ ಮ್ಯಾಜಿಕ್ ಲೈಸ್ ಇನ್ ಯು. ಐ ಆಮ್ ಬ್ರಿಲಿಯಂಟ್ ಅಂಡ್ ಐ ಆಮ್ ಬ್ಲೆಸ್ಡ್ ಅಂತ ನಿಮಗೆ ನೀವು ಅಫರ್ಮೇಷನ್ಸ್ ಹೇಳ್ಕೊಳ್ಳಿ. ಓಕೆನಾ? ಸೊ ಯು ಆರ್ ಅ ಬ್ರಿಲಿಯಂಟ್ ಸೋಲ್, ಯು ಆರ್ ಅ ಓಲ್ಡ್ ಸೋಲ್ ಅಂತ ಫಸ್ಟ್ ಮೆಸೇಜ್ ಬಂದ್ಬಿಟ್ಟಿದೆ. ಸೊ ನಿಮ್ಗೆಲ್ಲ ಗೊತ್ತು, ನಿಮ್ಮೊಳಗೆ ಜ್ಞಾನದ ಬುತ್ತಿ ಇದೆ. ಅದನ್ನ ನೀವು
ಕತ್ಲಾಗಿರೋ ಕೋಣೆಗೆ ದೀಪ ಹಿಡಿದ್ಬಿಟ್ಟು ಬೆಳಕನ್ನ ಕೊಡ್ಬೇಕು ನೀವು ಅಷ್ಟೇ. ಅಂದ್ರೆ ನಿಮ್ಮ ಒಳಗೆ ನೀವು ಬೆಳಕನ್ನ ಚೆಲ್ಬೇಕಾಗತ್ತೆ. ಆಗ ನೀವೇನು ಫೇಸ್ ಮಾಡ್ತಿದ್ದೀರಾ ಈಗ ಸಿಚುವೇಶನ್ಸ್ ಅದರಿಂದ ಈಸಿಯಾಗಿ ಹೊರಗೆ ಬರೋದಲ್ದೇನೆ ನಿಮ್ಮ ಕನಸುಗಳನ್ನ ನೀವು ನನ್ಸ್ ಮಾಡ್ಕೊಂಡು ದಿ ಬೆಟರ್ ಪರ್ಸನ್, ದಿ ಬೆಸ್ಟ್ ವರ್ಷನ್ ಆಫ್ ಯುವರ್ ಸೆಲ್ಫ್ ಹೊರಗಡೆ ಬರುತ್ತೆ. ಅಗೇನ್ ರೀಜನರೇಷನ್ ಅಂತಾನೆ ಹೇಳ್ತಿದೆ. ಸೊ ಚೇಂಜ್ ಆದ್ರ ಮೇಲೆ ರೀಜನರೇಷನ್ ಆಗ್ಲೇಬೇಕು. ಹಳೆ ಸೆಲ್ಸ್ ಬಾಡಿಯಲ್ಲಿ ಹಳೆ ಸೆಲ್ಸ್ ಹೇಗೆ ಸತ್ತ ಕೂಡಲೇ ಹೊಸ ಸೆಲ್ಸ್ ಫಾರ್ಮ್ ಆಗ್ತಾ ಇರತ್ತೆ. ಎವ್ರಿ ಡೇ ಪ್ರಾಸೆಸ್ ಇದು ನಮ್ಮ ಬಾಡಿನಲ್ಲಿ. ಅಂಡ್ ನಿಮ್ಗೆಲ್ಲ ಗೊತ್ತಿರ್ಬೋದು RBC ರೆಡ್ ಬ್ಲಡ್ ಸೆಲ್ಸ್, ಅದು ಕೂಡ ಲೈಫ್ ಸ್ಪ್ಯಾನ್ ಇರೋದು 120 ಡೇಸ್ ಮಾತ್ರ. 120 ಡೇಸ್ ಆದ್ರ ಮೇಲೆ ಆ ಸೆಲ್ಸ್ಗಳು ಸಾಯುತ್ತೆ. ನಮ್ಮ ದೇಹ, ನಮ್ಮ ಲಿವರ್ ಈಗೇನು ಹೊಸ RBC ಅನ್ನ ಉತ್ಪತ್ತಿ ಮಾಡತ್ತೆ. ಸೊ ನಾನು ಡಾಕ್ಟರ್ ಆಗಿರೋದ್ರಿಂದ ಬೆಸ್ಟ್ ಎಕ್ಸಾಂಪಲ್ ನಾನು ಸೈಂಟಿಫಿಕ್ ಆಗಿ ಕೆಲವೊಂದನ್ನು ಕೊಡ್ತೀನಿ ಅಷ್ಟೇ. ಸೊ ಅದೇ ತರ ನಮ್ಮ ಮೈಂಡ್ ಅಲ್ಲಿ, ನಮ್ಮ ಒಂದು ಥಾಟ್ ಪ್ರೊಸೆಸ್ ಅಲ್ಲಿ ನಾವು ಹಳೆದನ್ನ ಬಿಡಬೇಕು. ಹಳೆ ಥಾಟ್ ಪ್ರೊಸೆಸ್ ಆಗಿರ್ಬೋದು, ಹಳೆ ಒಂದು ಬ್ಯಾಡದೇ ಇರೋ ಸರ್ಕಲ್ ಆಗಿರ್ಬೋದು, ಒಂದು ಫ್ರೆಂಡ್ಸ್ ಆಗಿರ್ಬೋದು, ವಾಟ್ ಎವರ್ ನಮ್ಮನ್ನ ಡಿಗ್ರೋತ್ ಮಾಡ್ತಿರೋದು, ಡಿಮೋಟಿವೇಟ್ ಮಾಡ್ತಿರೋಂಥ ಸರ್ಕಲ್, ಎನಿಥಿಂಗ್ ವಿಚ್ ಇಸ್ ನಾಟ್ ಗುಡ್ ಫಾರ್ ಅವರ್ ಪ್ರೋಗ್ರೆಷನ್. ಓಕೆ, ಸೊ ಅದನ್ನ ಕಂಪ್ಲೀಟ್ ಆಗಿ ನಾವು ಲೆಟ್ ಗೋ ಮಾಡಿ ಆ ಒಂದು ಚೇಂಜಸ್ನ ಆಕ್ಸೆಪ್ಟ್ ಮಾಡಿ ಮುಂದೆ ಹೋಗ್ತೀವಲ್ಲ, ಆಗ ನಿಮ್ಗೆ ಒಂದು ಬ್ಯೂಟಿಫುಲ್ ಆಗಿರುವಂತ ಹೊಸ ಪಾತು ಓಪನ್ ಆಗತ್ತೆ. ಅಂಡ್ ನಿಮ್ಮಲ್ಲಿ ಒಂದು ರೀಜನರೇಷನ್ ಸ್ಟಾರ್ಟ್ ಆಗತ್ತೆ. ಆಸ್ ಅ ಸರ್ವೈವರ್ ಯು ಆರ್ unparalleled. no matter what happens no matter what happens, you can adapt. Okay, embrace your transformation. Again ಅದೇ ಮೆಸೇಜು, put on your new clock. ಯು ಆರ್ ಅ ಮಾಸ್ಟರ್ ಆಫ್ ರೀಜನರೇಷನ್. ನೋಡಿ, ನಮ್ಮ ದೇಹ ಒಂದು ಬ್ಯೂಟಿಫುಲ್ ಆಗಿರುವಂತ ಮೆಷಿನ್, ನಿಮ್ಗೆಲ್ಲ ಗೊತ್ತದೆ. ಒಂದು ಒಳ್ಳೆಯ ಫುಡ್ ಹ್ಯಾಬಿಟ್ ಅನ್ನ ನಾವು ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡಿ, ರೆಗ್ಯುಲರ್ ಎಕ್ಸಸೈಸ್ ನ ಮಾಡಿದ್ರೆ ಈವನ್ ಏಜ್ ನ ಕೂಡ ನಾವು ರಿವರ್ಸ್ ಮಾಡ್ಬೋದು ಅನ್ನೋದು ಸೈಂಟಿಫಿಕಲಿ ಕೂಡ ಪ್ರೂವ್ ಆಗಿದೆ. ಅಂಡ್ ನಮ್ಮ ಆಯುರ್ವೇದದಲ್ಲೂ ಕೂಡ ಆಲ್ರೆಡಿ ಇಟ್ಸ್ ಮೆನ್ಷನ್ಡ್ 5000 ಇಯರ್ಸ್ ಬ್ಯಾಕ್. ಸರಿನಾ? ಸೊ ಹಾಗಿರ್ಬೇಕಾದ್ರೆ ಹೇಗೆ ನಮ್ಮ ಬಾಡಿಯ ಸೆಲ್ಸ್ ನಾವು ರೀಜನರೇಟ್ ಮಾಡಿ ಅದನ್ನ ಯಂಗ್ನೆಸ್ಸಿಗೆ ತಗೊಂಡು ಹೋಗ್ತೀವೋ, ನಮ್ಮ ಮೈಂಡ್ ಕೂಡ ಅದೇ ರೀತಿ ನಾವು ಯಂಗ್ನೆಸ್ಸಿಗೆ ತಗೊಂಡು ಹೋಗ್ಬೋದು. ಅಂದ್ರೆ ಆ ಥಾಟ್ ಪ್ರಾಸೆಸ್ ನ ನೆಗೆಟಿವ್ ಇಂದ ಪಾಸಿಟಿವ್ ತಗೊಂಡು ಹೋಗ್ಬೋದು. ನಾವು ಮಾಡುವಂತ ಆಲೋಚನೆ ಆಗಿರ್ಬೋದು, ತಗೊಳ್ಳುವಂತ ಡಿಸಿಷನ್ಸ್ ಆಗಿರ್ಬೋದು, ಅಥವಾ ನಮ್ಮ ನೋಡುವಂತ ಡೈಮೆನ್ಷನ್ಸ್ ಮೇನ್ ಆಗಿ. ಸೊ 2D 3D 5D ಅಂತೆಲ್ಲ ಕೇಳಿದ್ರೆ, ಅದೇ ತರ ಸ್ಪಿರಿಚುಯಾಲಿಟಿಯಲ್ಲೂ ಆ ತರ ಡೈಮೆನ್ಷನ್ಸ್ ಇರುತ್ತೆ. ಸೊ ಆ ಡೈಮೆನ್ಷನ್ಸ್ ನಮಗೆ ಓಪನ್ ಆಗ್ಬೇಕು ಅಂದ್ರೆ ನಮ್ಮ ಚಕ್ರಾಸು ಆಕ್ಟಿವೇಟ್ ಆಗ್ಬೇಕಾಗತ್ತೆ. ಸೊ ಆ ಚಕ್ರಾಸ್ನ ಆಕ್ಟಿವೇಟ್ ಮಾಡ್ಕೊಳ್ಳೋದಕ್ಕೆ ಒಂದಷ್ಟು ಮೆಡಿಟೇಷನ್ಸ್ಗಳು ಇದೆ, ಯೂಟ್ಯೂಬ್ ಅಲ್ಲಿ ಸಿಗತ್ತೆ, ಬೇಕಾದ್ರೆ ನೀವು ಸರ್ಚ್ ಮಾಡ್ಬೋದು. ಸೊ ಮೇನ್ ಆಗಿ ನಾನಿಲ್ಲಿ ನಿಮ್ಗೆ ಒಂದು ಸಜೆಸ್ಟ್ ಮಾಡೋದೇನಂದ್ರೆ, ಬೇಸಿಕಲಿ ಫಸ್ಟ್ ಎಲ್ಲರೂ ಸ್ಟಾರ್ಟ್ ಮಾಡಬೇಕಾಗಿರೋದು ರೂಟ್ ಚಕ್ರ. ಅಂಡ್ ಲೈಫಲ್ಲಿ ಯಾವಾಗ ಸಾಕಷ್ಟು ಬದಲಾವಣೆಗಳು ಕಾಣಿಸುತ್ತೆ, ಬದಲಾವಣೆ ಆಗ್ತಾ ಇರುತ್ತೆ, ನಮಗೆ ಗೊತ್ತಿಲ್ಲ ಸಡನ್ ಚೇಂಜಸ್ ಆಗ್ತಿರುತ್ತೆ, ಆ ಟೈಮಲ್ಲಿ ನೀವು ಫಸ್ಟ್ ರೂಟ್ ಚಕ್ರ ಮೇಲೆ ವಾಕ್ ಮಾಡಿ. ಓಕೆನಾ? ಸೊ ಸೀಕ್ವೆನ್ಸ್ ಆಗಿ ಮಾಡಿದ್ರೆ ಒಳ್ಳೇದು. ಇಟ್ಸ್ ಅ ಫಸ್ಟ್ ಚಕ್ರ, ಅದು ರೂಟ್ ಚಕ್ರ. ಬಟ್ ಸ್ಟಿಲ್ ಸೀಕ್ವೆನ್ಸ್ ಆಗಿ ಮಾಡೋಕ್ಕಾಗಿಲ್ಲ ಅಂದ್ರೂ ಫಸ್ಟ್ ರೂಟ್ ಚಕ್ರ, ಸೆಕೆಂಡ್ ಹಾರ್ಟ್ ಚಕ್ರ ಕಂಪಲ್ಸರಿ ಮಾಡಿ. ಬೇರೆ ಯಾವುದೇ ಮಾಡದೇ ಇದ್ರೂ ಕೂಡ ರೂಟ್ ಚಕ್ರ ಮತ್ತೆ ಹಾರ್ಟ್ ಚಕ್ರ ಓಪನಿಂಗ್, ಇದು ಎರಡನ್ನ ಕಂಪಲ್ಸರಿ ಮಾಡಿ. ಅಟ್ಲೀಸ್ಟ್ ನಿಮ್ಗೆ 100% ಅಲ್ದಿದ್ರು 90% ಅಂತ ನಿಮ್ಗೆ ರಿಸಲ್ಟ್ ಸಿಗುತ್ತೆ. ಓಕೆನಾ? ಸೊ ನೀವು ಸರ್ವೈವಲ್ ಮೋಡ್ ಅಲ್ಲಿ ಇದ್ದೀರಾ ಈಗ ಆಲ್ರೆಡಿ. ಓಕೆನಾ? ಸೊ ಏನೇ ಆಗ್ಲಿ ಲೈಫಲ್ಲಿ ಅದನ್ನ ನೀವು ಅಡಾಪ್ಟ್ ಮಾಡ್ಕೊಳ್ಳೋದನ್ನ ಕಲೀರಿ. ಬಿಕಾಸ್ ಆ ಸರ್ವೈವಲ್ ಮೋಡ್ ದೇವ್ರು ನಿಮ್ಗೆ ಆಲ್ರೆಡಿ ಇನ್ ಬಿಲ್ಟ್ ಕೊಟ್ಟಿದ್ದಾನೆ. ಎಂಥದೇ ಸಿಚುವೇಶನ್ ಬರಲಿ ಮನುಷ್ಯ ಬದುಕುವಂತ ಶಕ್ತಿ ಅವನಿಗಿದೆ. ಓನ್ಲಿ ಥಿಂಗ್ ಇಸ್ ವಿಲ್ ಪವರ್. ಅವ್ನು ಹೆದರಬಾರ್ದಷ್ಟೇ, ಅವ್ನ ಕಾನ್ಫಿಡೆನ್ಸ್ ನ ಬಿಡಬಾರ್ದು. ಯಾವಾಗ ಅವ್ನ ವಿಲ್ ಪವರ್ ನ ಜಾಸ್ತಿ ಮಾಡ್ಕೊಂತಾನೆ, ಏನೇ ಪರಿಸ್ಥಿತಿ ಎದುರು ಬದುಕುವಂತ ಶಕ್ತಿ ಅವನಿಗಿರತ್ತೆ. ದಟ್ ಇಸ್ ವಾಟ್ ದ ಹಿಡನ್ ಮೀನಿಂಗ್. ಓಕೆ, ಸೊ ನೆಕ್ಸ್ಟ್ ಬಂದ್ಬಿಟ್ಟು ಕಮ್ಯುನಿಟಿ. ಸಮ್ಟೈಮ್ಸ್ ಏನಾಗುತ್ತೆ ಗೊತ್ತಾ ಲೈಫಲ್ಲಿ, ಒಂದು ಮೆಸೇಜ್ ಏನ್ ಸಿಗುತ್ತೆ ಅಂದ್ರೆ, ನಮ್ ಸುತ್ತ ತುಂಬಾ ನಮ್ಮವ್ರ ತರಾನೇ ಇರ್ತಾರೆ. ಅಯ್ಯೋ, ನೀನು ಅಂದ್ರೆ ನನಗೆ ದಿ ಬೆಸ್ಟ್, ನೀನಿಲ್ಲ ಅಂದ್ರೆ ನಾನು ಇರೋಲ್ಲ, ಈ ತರ ಒಂದು ಇರ್ತಾರೆ. ಅಂಡ್ ಯು ಆರ್ ದ ಬ್ಲೆಸ್ಸಿಂಗ್ ಇನ್ ಮೈ ಲೈಫ್ ಅಂತ. ಎಲ್ಲರೂ ಅಲ್ಲ, ಬಟ್ ಮೋಸ್ಟ್ ಆಫ್ ದ ಟೈಮ್ ನಮ್ ಸುತ್ತ ಒಂದು 10 ಜನ ಇದ್ರೆ ಒಂದು 6 ಜನ ಅಂತೂ ಆ ತರ ಇದ್ದೇ ಇರ್ತಾರೆ. ಹೌದಾ? ಹೇಳ್ತಿರೋದು ಎಕ್ಸಾಂಪಲ್ಗೆ. ಅದು ನಂಬರ್ಸ್ ಕಮ್ಮಿನೂ ಇರ್ಬೋದು, ಜಾಸ್ತಿನೂ ಇರ್ಬೋದು. ಸೊ ಆ ಜನ, ಈ ತರ ಹೇಳೋ ಜನ ನಮ್ಮ ಮುಂದೆ ಏನ್ ಮಾಡ್ತಿರ್ತಾರೆ ಅಂದ್ರೆ, ನಮ್ಮ ಹಿಂದೆ ಒಂದು ಬಣ್ಣ ಇಟ್ಕೊಂಡಿರ್ತಾರೆ, ಉಸಿರುಳ್ಳಿ ತರ. ಸೊ ಆ ಬಣ್ಣವನ್ನ ಬೇಕಾದಾಗ ಚೇಂಜ್ ಮಾಡ್ತಿರ್ತಾರೆ. ಬಟ್ ನಮ್ಗೆ ಏನು ಅಂದ್ರೆ ಗೊತ್ತಿರಲ್ಲ, ಯಾಕಂದ್ರೆ ನಾವು ಕಂಪ್ಲೀಟ್ ಆಗಿ ಅವ್ರನ್ನ ಬ್ಲೈಂಡ್ ಆಗಿ ನಂಬಿರ್ತೀವಿ. ಓ ಹೌದು, ಇವ್ರ ಹಿಂಗೆ ನನ್ ತರಾನೇ ತುಂಬಾ ಒಳ್ಳೆಯವರು, ಅಥವಾ ಆ ತುಂಬಾ ಮನ್ಸಿಂದ ಹೇಳ್ತಿದ್ದಾರೆ ಈ ವರ್ಡ್ಸ್ನ, ಅವ್ರು ನನ್ಗೆಲ್ಲ ಏನ್ ಹೇಳ್ತಿದ್ದಾರೆ, ನನ್ಗೆ ಏನ್ ಇದ್ ಮಾಡ್ತಿದ್ದಾರೆ, ರೆಸ್ಪಾಂಡ್ ಮಾಡ್ತಿದ್ದಾರೆ, ಇದೆಲ್ಲ ಅವ್ರು ಹಾರ್ಟ್ ಇಂದ ಹೇಳ್ತಾ ಇರೋದು, ಈ ತರನೇ ಅನ್ಕೊಂಡು, ಅಥವಾ ಅವ್ರದ್ದು ಕೆಲವೊಂದ್ ಸಣ್ಣ ಪುಟ್ಟ ನಮ್ ಕಣ್ಣೆದ್ರಿಗೆ
ಕಂಡ್ರೂ ಕೂಡ ಒಂದು ಬ್ಲೈಂಡ್ನೆಸ್ ಅಲ್ಲಿ ನಾವು ಅದನ್ನ ಕ್ಷಮಿಸ್ಬಿಡ್ತೀವಿ, ಹೋಗ್ಲಿ ಬಿಡು ಅಂತ ಹೇಳ್ಬಿಟ್ಟು ನಮ್ಮವರೇ ಅಲ್ಲ ಅಂತ ಹೇಳಿ ಕ್ಷಮಿಸಿರ್ತೀವಿ. ಬಟ್ ಆ ಟೈಮಲ್ಲಿ ಆ ಥರ ಜನ ಇದ್ದಾರೆ ಅಂತ ನಮಗೆ ಗೊತ್ತಾದ್ರ ಮೇಲೆ ನಾವೇನ್ ಮಾಡ್ಬೇಕಂದ್ರೆ, ಸೊ ನಾವು ಕೂಡ ಸ್ವಲ್ಪ ಹುಷಾರಾಗಿರ್ಬೇಕು. ಯಾವ ತರ ಅಂದ್ರೆ ಅವ್ರು ಹೇಗೆ ಊಸರವಳ್ಳಿ ತರ ಬಣ್ಣ ಬದಲಾಯಿಸ್ತಿರ್ತಾರೋ ಹಾಗೆ ನಾವು ಬಣ್ಣ ಕೆಲವೊಮ್ಮೆ ಬದಲಾಯಿಸ್ಬೇಕಾಗತ್ತೆ. ಆದ್ರೆ ವಿತೌಟ್ ಹರ್ಟಿಂಗ್ ಎನಿವನ್ ಅಷ್ಟೇ. ಅದರಿಂದ ಯಾರಿಗೂ ಏನು ಹರ್ಟ್ ಆಗಬಾರ್ದು, ಯಾರಿಗೂ ಕೂಡ ಲಾಸ್ ಕೂಡ ಆಗಬಾರ್ದು. ಯಾವುದೇ ರೀತಿಯಲ್ಲಿ ಎಮೋಷನಲ್ ಲಾಸ್ ಆಗಿರ್ಬೋದು, ಫಿನಾನ್ಷಿಯಲ್ ಲಾಸ್ ಆಗಿರ್ಬೋದು, ಫಿಸಿಕಲಿ ಹರ್ಟ್ ಆಗಿರ್ಬೋದು, ಅಥವಾ ಮೆಂಟಲಿ ಹರ್ಟ್ ಆಗಿರ್ಬೋದು. ಅದು ಮಾಡ್ದೇನೆ ಒಂದು ಸ್ಮಾರ್ಟ್ ವೇನಲ್ಲಿ, ನಾನು ಹೇಳ್ತಾ ಇರೋದು ಅರ್ಥ ಆಯ್ತು ಅನ್ಕೊಂತೀನಿ, ಒಂದು ಸ್ಮಾರ್ಟ್ ವೇನಲ್ಲಿ ನೀವು ಮೂವ್ ಅನ್ನ ಮಾಡ್ಬೇಕಾಗತ್ತೆ. ಓ ನೀನ್ ಹಿಂಗೆ, ನೀನ್ ಆ ಥರ ಅಂತೆಲ್ಲ ಗೊತ್ತು ಅಂತ ಓಪನ್ ಆಗಿ ಹೇಳ್ಬಿಟ್ರೆ ನಿಮ್ಗಿಂತ ಕೆಟ್ಟ ಪರ್ಸನ್ ಇನ್ನೊಬ್ರಿಲ್ಲ. ಬಿಕಾಸ್ ಇದೆಲ್ಲ ನಾನು ಲೈಫಲ್ಲಿ ನೋಡಿದ್ದೀನಿ, ಎಕ್ಸ್ಪೀರಿಯನ್ಸಸ್ನ ಮಾಡಿದ್ದೀನಿ. ಸೊ ನೀವು ಕರೆಕ್ಷನ್ ಮಾಡ್ಕೊಬೇಕು ಅಂತ ಎಲ್ಲದನ್ನು ಓಪನ್ ಆಗಿ ಡೈರೆಕ್ಟ್ ಆಗಿ ಮಾತಾಡಕ್ ಹೋಗ್ತೀರಾ. ಬಟ್ ಅಲ್ಲಿ ಅವ್ರದ್ದು ಥಿಂಕಿಂಗ್ ಆಗಿರ್ಬೋದು, ಅವ್ರ ಒಂದು ಡೈಮೆನ್ಷನ್ಸ್ ಆಗಿರ್ಬೋದು, ಸ್ಪಿರಿಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು, ಆ ರೀತಿ ಇರೋದಿಲ್ಲ. ಸೊ ಮೈಂಡ್ ಸೆಟ್ ಓಪನ್ ಆಗಿರೋಲ್ಲ. ಓಪನ್ ಇರೋ ತರ ಆಕ್ಟಿಂಗ್ ಮಾಡ್ತಿರ್ತಾರೆ, ಆಕ್ಚುಲಿ ಅವ್ರು ಓಪನ್ ಆಗಿರೋದಿಲ್ಲ. ಸೊ ಆ ಟೈಮಲ್ಲಿ ನೀವೇನ್ ಮಾಡ್ಬೇಕಂದ್ರೆ, ನೀವು ಸ್ಮಾರ್ಟ್ ಆಗಿ ಆ ಕಲರ್ಸ್ ಅವ್ರು ಹೆಂಗ್ ಚೇಂಜ್ ಮಾಡ್ತಾರೋ ಅದೇ ತರ ಅದಕ್ಕಿನ್ನ ಅವ್ರಿಗಿನ್ನ ಎಕ್ಸ್ಟ್ರಾ ಸೂಪರ್ ಸ್ಮಾರ್ಟ್ ಆಗ್ಬಿಟ್ಟು ನೀವು ಲೈಟ್ ಆಗಿ ಹಿಂಗ್ ಸರ್ಕೊಬೇಕು. ಹೆಂಗೆ ಅಂದ್ರೆ, ಓಕೆ ಸಪೋಸ್ ಈಗ ಕಂಟಿನ್ಯೂಷನ್ ಮಾಡ್ಬೇಕು ಅಂತ ಅನ್ಕೊಂಡಿರ್ತೀರಾ ಆ ಫ್ರೆಂಡ್ಶಿಪ್ ಅಥವಾ ರಿಲೇಶನ್ಶಿಪ್, ಒಂದೊಂದು ರೀಸನ್ಸ್ ಹೇಳ್ಕೊಂತ ನಿಧಾನಕ್ಕೆ ಅದನ್ನ ಕಟ್ ಆನ್ ಮಾಡ್ತಾ ಬನ್ನಿ ಅಷ್ಟೇ. ಆ ರಿಲೇಶನ್ಶಿಪ್ ಆಗಿರ್ಬೋದು, ಫ್ರೆಂಡ್ಶಿಪ್ ಆಗಿರ್ಬೋದು, ಕಟ್ ಆನ್ ಮಾಡ್ಬಿಟ್ಟು ಕಂಪ್ಲೀಟ್ ಆಗಿ ಆ ಪರ್ಸನ್ಸ್ ಇಂದ ಹೊರಗೆ ಬನ್ನಿ. ಸೊ ಯಾವಾಗ ನೀವು ಅಂತ ಪರ್ಸನ್ಸ್ ಇಂದ ಕಂಪ್ಲೀಟ್ ಆಗಿ ಹೊರಗೆ ಬರ್ತೀರಾ, ನಿಮ್ಮನ್ನ ನೀವು ತುಂಬಾ ಚೆನ್ನಾಗಿ ಕೇರ್ ಮಾಡ್ಕೊಂತೀರಾ. ನೀವು ಅವ್ರಿಗೆ ಕೊಡೋ ಟೈಮ್, ಅವ್ರಿಗೆ ಕೊಡೋ ಎನರ್ಜಿ ಎಲ್ಲ ವೇಸ್ಟ್ ಆಗ್ತಿರ. ಟೈಮ್ ಸೀರಿಯಸ್ಲಿ ಟೆಲ್ಲಿಂಗ್ ಯು. ನೀವು ದುಡ್ದಿರೋ ದುಡ್ಡು ಅವ್ರ ಮೇಲೆ ಖರ್ಚು ಮಾಡ್ತಿರ್ತೀರಾ, ಮತ್ತೆ ನಿಮ್ಮ ಟೈಮನ್ನ ಅವ್ರ ಮೇಲೆ ಹಾಕ್ತಿರ್ತೀರಾ. ಓಕೆನಾ? ಸೊ ನಿಮ್ಮ ಕೇರಿಂಗು, ನಿಮ್ಮ ಲವ್ ಎಲ್ಲ ಅವ್ರ ಮೇಲೆ ಹಾಕ್ತಿರ್ತೀರಾ. ನಿಮ್ಮನ್ನು ನೀವು ಅಷ್ಟೊಂದು ಚೆನ್ನಾಗಿ ನೋಡ್ಕೊಂತಾ ಇರಲ್ಲ. ಒಂದ್ಸಲ ಕುತ್ಕೊಂಡು ಅದನ್ನ ಬೇಕಾದ್ರೆ ಯೋಚನೆ ಮಾಡಿ ನೋಡಿ. ಸೊ ಆ ರೀತಿ ಮಾಡ್ಕೊಂತಿರ್ತೀರ. ಅದು ರಿಲೇಶನ್ಶಿಪ್ ಆಗಿರ್ಬೋದು, ಅಥವಾ ದಿ ಬೆಸ್ಟ್ ಫ್ರೆಂಡ್ಸ್ ಅಂತ ಅನ್ಕೊಂತೀವಲ್ಲ ಆ ತರ ಒಂದು ರಿಲೇಶನ್ಶಿಪ್ ಆದ್ರೂ ಆಗಿರ್ಬೋದು. ಓಕೆನಾ? ಸೊ ಹಾಗಾಗಿ ಅದರಿಂದ ಫಸ್ಟ್ ಅಂತ ಸಿಚುವೇಶನ್ ಹೊರಗೆ ಬನ್ನಿ. ಬಿಕಾಸ್ ಲೆಟಿಂಗ್ ಆಫ್ ದ ಪಾಸ್ಟ್ ಅಂತ ಇದೆ. ಸೊ ಹಾಗಾಗಿ ಯಾರಿಗೆಲ್ಲ ಈ ಮೆಸೇಜ್ ರಿಲೇಟ್ ಆಗುತ್ತೆ ನೋಡ್ಕೊಳ್ಳಿ. ಆಗ ನೀವು ಸ್ಮಾರ್ಟ್ ಆಗಿ ಮೂವ್ ಮಾಡ್ಬೇಕಾಗತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಕಮ್ಯುನಿಟಿ. ಯು ಆರ್ ಅ ಪವರ್ಫುಲ್ ಕ್ರಿಯೇಟರ್. ಯುವರ್ ವರ್ಕ್ ಬ್ಲೆಸಸ್ ಎವ್ರಿಥಿಂಗ್ ಯು ಟಚ್. ಬಿ ಓಪನ್ ಟು ರಿಸೀವಿಂಗ್ ಸ್ವೀಟ್ನೆಸ್. ಯು ಆರ್ ದ ಕ್ವೀನ್ ಆಫ್ ಅಬಂಡನ್ಸ್. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನೋಡಿ, ಹನಿ ಬಿ ಎಷ್ಟೆಷ್ಟು ದೂರ ಹೋಗಿ ಹನಿಯನ್ನ ಕಲೆಕ್ಟ್ ಮಾಡ್ಕೊಂಡ್ಬಂದು ಹಾಕತ್ತೆ, ಗೂಡಿಗೆ ಹಾಕತ್ತೆ. ಇಟ್ಸ್ ಅ ಕಮ್ಯುನಿಟಿ ವರ್ಕ್ ಅದು, ಅಲ್ವಾ? ಒಂದಷ್ಟು ಕಮ್ಯುನಿಟಿ ವರ್ಕ್ ಮಾಡಿ. ಇಲ್ಲಿ ಇನ್ನೊಂದು ಮೆಸೇಜ್ ಏನು ಅಂದ್ರೆ, ಇದರಲ್ಲಿ ಅದೇ ತರ ಕಮ್ಯುನಿಟಿಗೆ ನೀವು ಅಟ್ಯಾಚ್ ಆಗ್ಬೇಕಾಗತ್ತೆ. ಯಾರು ನಿಮ್ಮ ತರ ಮೈಂಡ್ ಸೆಟ್ ಇದ್ದಾರೆ, ನಿಮ್ ತರ ಬ್ರಾಡ್ ಮೈಂಡ್ ಸೆಟ್ ಇದೆ, ನಿಮ್ ತರನೇ ಒಂದು ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾರೆ, ನಿಮ್ ತರನೇ ಬಿಗ್ ಬಿಗ್ ಡ್ರೀಮ್ಸ್ ಅನ್ನ ಇಟ್ಕೊಂಡಿದ್ದಾರೆ. ಓಕೆನಾ? ಅಂಡ್ ರಿಲೇಶನ್ಶಿಪ್ ಅಲ್ಲೂ ನಿಮ್ ತರನೇ ಒಂದು ಗೋಲ್ಸ್ ಯಾರು ಇಟ್ಕೊಂಡಿದ್ದಾರೆ, ನಿಮ್ಗೆ ಸಪೋರ್ಟಿವ್ ಆಗಿ ಯಾರು ನಿಂತ್ಕೋತಾರೆ, ನಿಮ್ಮ ಗ್ರೋತಿಗೆ ಯಾರು ಸಪೋರ್ಟ್ ಮಾಡ್ತಾರೆ ಅಂತ ಕಮ್ಯುನಿಟಿನ ನೀವು ಅಟ್ಯಾಚ್ ಆಗಿ ಈ ಬೇಡದೇ ಇರೋ ಜನಗಳಿಂದ ಹೊರಗೆ ಬನ್ನಿ. ಯಾಕೋ ಇದು ತುಂಬಾ ನಂಗೆ ಮೆಸೇಜ್ ಸಿಗ್ತಾ ಇದೆ. ನಿಮ್ ಸುತ್ತ ಇರೋ ಜನ ಚೆನ್ನಾಗಿಲ್ಲ ನೋಡಿ, ಅದ್ ಯಾರು ಏನು ಅಂತ ನೀವು ಐಡೆಂಟಿಫೈ ಮಾಡ್ಕೊಳ್ಳಿ. ಸೊ ಖಂಡಿತ ಇಲ್ಲಿ ಚೆನ್ನಾಗಿಲ್ಲ. ನಿಮ್ಮ ಸುತ್ತ ಇರೋ ಜನನೇ ನಿಮ್ಗೆ ತುಂಬಾ ನೆಗೆಟಿವ್ ನ ಮಾಡ್ತಾ ಇದ್ದಾರೆ. ಫಸ್ಟ್ ಕಾರ್ಡೇ ಬಂದಿದೆ, ಬ್ಲ್ಯಾಕ್ ಜಾಗ್ವರ್. ಓಕೆ, ಓಲ್ಡ್ ಸೋಲ್ ಅಂತ. ಅಂಡ್ ನೆಕ್ಸ್ಟ್ ಕಾರ್ಡ್ ಅಲ್ಲೂ ಅದೇ ಹೇಳ್ತಾ ಇದ್ದದ್ದು, ಲೆಟಿಂಗ್ ಆಫ್ ದ ಪಾಸ್ಟ್ ಅಂಡ್ ಚೇಂಜ್, ನಿಮ್ಮ ಒಂದು ಸರ್ಕಲ್ ನ ಚೇಂಜ್ ಮಾಡಿ ಅಂತ. ಹಾಗಾಗಿ ಸೊ ಯು ಆರ್ ಪವರ್ಫುಲ್ ಕ್ರಿಯೇಟರ್. ನೀವು ಪವರ್ಫುಲ್ ಕ್ರಿಯೇಟರ್ ನೀವು ಆಲ್ರೆಡಿ. ಸೊ ಹನಿ ಬಿ ಹೇಗೆ ಅದು ಒಂದು ಇದು ಗೂಡನ್ನ ಕಟ್ಬಿಟ್ಟು ಕಲೆಕ್ಟ್ ಮಾಡಿ 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 ಹನಿಯನ್ನ ಅಲ್ಲಿ ಹಾಕುತ್ತಲ್ಲ, ಅದೇ ತರ ನೀವು ನಿಮ್ಮ ಕನಸನ್ನ ಬಿಲ್ಡ್ ಮಾಡುವಂತಹ ಒಂದು ಕೆಪಾಸಿಟಿ ನಿಮಗಿದೆ. ಅಷ್ಟೇ ಒಂದು ಏನ್ ಚಾಣಾಕ್ಷತನದಿಂದ, ಅಷ್ಟೇ ಒಂದು ಏನ್ ಹೇಳ್ಬೋದು ಕನ್ನಡ ವರ್ಡ್, ಹಾರ್ಡ್ ವರ್ಕ್ ಇಂದ ಓಕೆ ಮಾಡುವಂತ ಕೆಪಾಸಿಟಿ ನಿಮ್ಗಿದೆ. ಸೊ ನೀವು ಬ್ಲೆಸ್ಡ್ ಇದ್ದೀರಾ. ಓಕೆನಾ? ನೀವೇನೆಲ್ಲ ಟಚ್ ಮಾಡ್ತೀರಾ ಅದು ಕೂಡ ಬ್ಲೆಸ್ ಆಗತ್ತೆ ನೋಡಿ, ಸತ್ಯ. ಸೊ ನೀವೇನೆಲ್ಲ ಟಚ್ ಮಾಡ್ತೀರಾ ಅದು ಕೂಡ ಬ್ಲೆಸ್ ಆಗತ್ತೆ. ಬಿ ಓಪನ್ ಟು ರಿಸೀವಿಂಗ್ ಸ್ವೀಟ್ನೆಸ್. ನೀವು ಯಾವಾಗ ಹ್ಯಾಪಿನೆಸ್ ಅಲ್ಲಿ ಇರ್ತೀರಾ, ಯಾವಾಗ ತುಂಬಾ ಸೆಲ್ಫ್ ಲವ್ ನ ಮಾಡ್ತೀರಾ, ನೀವು ಹೈಯರ್ ವೈಬ್ರೇಷನ್ಗೆ ಹೋಗ್ತೀರಾ, ಅವಾಗ ನಿಮ್ಮ ಆರ ಏನಾಗುತ್ತೆ, ಓಪನ್ ಆಗುತ್ತೆ. ಗಾಡ್ ಕಳಿಸುವಂತಹ ಬ್ಲೆಸ್ಸಿಂಗ್ಸ್ ಅನ್ನ ರಿಸೀವ್ ಮಾಡ್ಲಿಕ್ಕೆ ಓಪನ್ ಆಗುತ್ತೆ. ಯು ಆರ್ ದ ಕ್ವೀನ್ ಆಫ್ ಅಬಂಡನ್ಸ್. ಅಬಂಡನ್ಸಿನ ಕ್ವೀನ್ ನೀವು ಅನ್ನೋದನ್ನ ಮರಿಬೇಡಿ. ಓಕೆನಾ? ಕ್ವೀನ್ ಅಥವಾ ಕಿಂಗ್ ಎರಡು ತಗೋಬಹುದು, ಬೋತ್ ಎನರ್ಜೀಸ್, ಮ್ಯಾಸ್ಕುಲೈನ್ ಅಂಡ್ ಫೆಮಿನೈನ್. ಸೊ ಲಾಸ್ಟ್ ಮೆಸೇಜ್ ಏನು ಅಂದ್ರೆ, ಸೆಲ್ಫ್ ರಿಲಯನ್ಸ್. ಓಕೆ, ಯು ಆರ್ ಸ್ಟ್ರಾಂಗ್ಲಿ ಇಂಡಿಪೆಂಡೆಂಟ್ ಅಂಡ್ ಆಫನ್ ಸಾಲಿಟರಿ. ಸೊ ನೀವು ಸ್ಟ್ರಾಂಗ್ಲಿ ಇಂಡಿಪೆಂಡೆಂಟ್ ಪರ್ಸನ್ ಇದ್ದೀರಾ. ನಿಜನಾ ಇಲ್ಲೋ ನಂಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ. ಓಕೆ,
ಸೊ ಖಂಡಿತ ಎಲ್ಲರೂ ಇಲ್ಲಿ ನೋಡ್ತಿರೋರೆಲ್ಲ ಸ್ಟ್ರಾಂಗ್ಲಿ ಇಂಡಿಪೆಂಡೆಂಟ್ ಇದ್ದಾರೆ. ಆ್ಯಂಡ್ ಕೆಲವೊಮ್ಮೆ ನೀವು ಏಕಾಂತತೆಗೆ ಹೋಗ್ತೀರಾ ಆ್ಯಂಡ್ ಹೋಗ್ಲೂಬೇಕು. ದಟ್ ಇಸ್ ನನ್ನ ಪ್ರಕಾರ ದಟ್ ಇಸ್ ರಿಯಲಿ ನೆಸೆಸರಿ ಫಾರ್ ಆಲ್ ದ ಹ್ಯೂಮನ್ ಬೀಯಿಂಗ್ಸ್. ಪ್ರಾಣಿಗಳು ಕೂಡ ಹೋಗುತ್ತೆ. ಅಂಥದ್ರಲ್ಲಿ ಬೀಯಿಂಗ್ ಅ ಹೈಯರ್ ಕಾನ್ಷಿಯಸ್ ಆನಿಮಲ್ಸ್ ಆಗಿರೋ ನಾವು, ಮ್ಯಾಮಲ್ಸ್ ಆಗಿರೋ ನಾವು, ವಿ ಹ್ಯಾವ್ ಟು ಗೋ. ಸೊ ಹೋಗ್ಲೇಬೇಕು. ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಬಿಕಾಸ್ ನೀವು ಅವಾಗ್ಲೇನೆ ವೆನ್ ಯು ಆರ್ ಇನ್ ಸಾಲಿಟರಿ, ವೆನ್ ಯು ಆರ್ ಇನ್ ಸಾಲಿಟ್ಯೂಡ್, ಅವಾಗಲೇ ನೀವು ನಿಮ್ಮ ಒಂದು ಹೈಯರ್ ಸೆಲ್ಫ್ ಜೊತೆ, ಒಂದು ಸ್ಪಿರಿಚುವಲ್ ಪವರ್, ಸ್ಪಿರಿಚುವಲ್ ರೆಲಮ್ ಜೊತೆ ನಿಮ್ಮನ್ನ ನೀವು ಕನೆಕ್ಟ್ ಮಾಡ್ಕೊಂತೀರಾ. ಆ್ಯಂಡ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ ಥಿಂಗ್ಸ್ ಬೆಟರ್, ವೇ ಬೆಟರ್ ದನ್ ದ ಬಿಫೋರ್. ಮುಂಚೆಗಿಂತಲೂ ತುಂಬಾ ಚೆನ್ನಾಗಿ ನೀವು ಲೈಫನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂತೀರಾ. ಹೇಗಿರ್ಬೇಕು, ಏನ್ ಮಾಡ್ಬೇಕು, ಯಾವ್ದ್ರಲ್ಲಿ ನಾನು ಯಾವ ತರ ಸ್ಯಾಟಿಸ್ಫ್ಯಾಕ್ಷನ್ ನಾನು ಫೀಲ್ ಮಾಡ್ಬೇಕು, ಯಾವ್ದು ಹಿಂದೆ ಓಡ್ಬೇಕು, ಯಾವ್ದ್ರ ಹಿಂದೆ ನಾನು ಓಡಬಾರ್ದು, ಎಲ್ಲದಕ್ಕೂ ನಿಮ್ಗೆ ಆನ್ಸರು ಅಲ್ಲೇ ಸಿಕ್ಕೋಗುತ್ತೆ. ಸೊ ಇಂಟಿಗ್ರಿಟಿ is important for your best outcome. Okay, so cloak yourself with invisibility and walk with the shamans. Use your intuition and let your life unfold in silent perfection. So ನೀವು ಹಂಗ್ ಮಾಡ್ತಿದ್ದೀನಿ ಹಿಂಗ್ ಮಾಡ್ತಿದ್ದೀನಿ ಅಂತ ಎಲ್ಲರ ಹತ್ರ ಹೇಳ್ಕೊಂಡು ಬರ್ಲಿಕ್ಕೆ ಹೋಗ್ಬೇಡಿ. ಏಕಾಂತವಾಗಿ ಒಬ್ಬರೇ ಒಂಟಿಯಾಗಿ ನಿಮ್ಮ ಹಾದಿಯಲ್ಲಿ ನೀವು ತುಂಬಾ ಒಂದು ಚಾಣಾಕ್ಷತನದಿಂದ ನಡೀರಿ. ಓಕೆನಾ? ಎಲ್ಲರಿಗೂ ವಿಸಿಬಲ್ ಆಗ್ಬೇಡಿ ಅಂತ ಹೇಳ್ತಾ ಇದ್ದಾರೆ. ಸಿಂಪಲ್ ಏನಂದ್ರೆ ಹೈಡ್ ದ ಥಿಂಗ್ಸ್. ಕಣ್ತಾಗತ್ತೆ, ನಜರ್ ಆಗತ್ತೆ ಅಂತ ಹೇಳ್ತಾರಲ್ವಾ. ಸೊ ದೃಷ್ಟಿ ಆಗತ್ತೆ ಅಂತ ನಾವೇನ್ ಹೇಳ್ತೀವಲ್ಲ, ಅದೇ ತರ ದೃಷ್ಟಿ ಆಗತ್ತೆ ಇಲ್ಲಿ. ಸೊ ನಿಮ್ಮ ಒಂದು ಕನಸುಗಳನ್ನ, ಅಥವಾ ನೀವು ಹೋಗ್ತಿರೋ ಪಾತನ್ನ ಎಲ್ಲರ ಹತ್ರ ನೀವು ಹೇಳಲಿಕ್ಕೆ ಹೋಗ್ಬೇಡಿ. ಸರಿನಾ? ಸೈಲೆನ್ಸ್ ಅಲ್ಲಿ ವಾಕ್ ಮಾಡಿ. ನಿಮ್ಮ ಇಂಟ್ಯೂಷನ್, ನಾನು ಅವಾಗ್ಲೇನೆ ಹೇಳ್ದೆ, ನೀವು ಯಾವಾಗ ಸಾಲಿಟ್ಯೂಡಿಗೆ ಹೋಗ್ತೀರಾ ಅವಾಗ ನಿಮ್ಮ ಜೊತೆ ನೀವು ಕನೆಕ್ಟ್ ಮಾಡ್ಕೊಂತೀರಾ. ಅವಾಗ ನಿಮ್ಮ ಇಂಟ್ಯೂಷನ್ ಮಾತಾಡೋದು ನಿಮ್ಗೆ ಕೇಳಿಸುತ್ತೆ. ನೀವು ಆ ಇಂಟ್ಯೂಷನ್ ನ ಚೆನ್ನಾಗಿ ಫಾಲೋ ಮಾಡ್ತೀರಾ. ಅದನ್ನ ಫಾಲೋ ಮಾಡಿದಾಗ ದಟ್ ಈಸ್ ದ ಗೈಡೆನ್ಸ್ ಆಫ್ ಓಲ್ಡ್ ಸೋಲ್. ನಿಮ್ಮ ಸೋಲ್ ನಿಮಗೆ ಗೈಡ್ ಮಾಡುತ್ತೆ. ಬಿಕಾಸ್ ಓಲ್ಡ್ ಸೋಲ್ ನೋಸ್ ಎವ್ರಿಥಿಂಗ್. ಅದು ಹಿಡನ್ ಜೆಮ್ ತರ ಹಿಡನ್ ನಾಲೆಜ್ ಇರುತ್ತೆ. ಅದನ್ನ ಐಡೆಂಟಿಫೈ ಮಾಡೋದನ್ನ ಕಲೀರಿ. ಸೊ ಅದನ್ನೇ ಹೇಳ್ತಿದ್ದಾರೆ, ಯೂಸ್ ಯುವರ್ ಇಂಟ್ಯೂಷನ್ ಅಂಡ್ ಲೆಟ್ ಯುವರ್ ಲೈಫ್ ಅನ್ಫೋಲ್ಡ್ ಇನ್ ಸೈಲೆಂಟ್ ಪರ್ಫೆಕ್ಷನ್. ಸೈಲೆಂಟ್ ಆಗಿ ನಿಮ್ಮ ಲೈಫ್ ಅನ್ಫೋಲ್ಡ್ ಆಗಿ ನೀವೇನ್ ಅನ್ಕೊಂಡಿದ್ದೀರಾ ಆ ಕಡೆ ಹೋಗುತ್ತೆ. ಅಂಡ್ ದ ಡೆಸ್ಟಿನಿ, ದ ಲೈಫ್ ಡೆಸ್ಟಿನಿ ಟೇಕ್ಸ್ ಟು ಯು. ಓಕೆ, ಟು ದಟ್ ಪಾಯಿಂಟ್. ಯಾ, ಅಲ್ಲಿವರೆಗೂ ಪೇಷನ್ಸ್ ಅನ್ನ ಕಳ್ಕೊಬೇಡಿ. ಬಾಟಮ್ ಆಫ್ ದ ಡೆಕ್, ಪೇಷನ್ಸ್ ಅನ್ನ ಕಳ್ಕೊಬೇಡಿ. ಕ್ರಿಯೇಟ್ ಅ ಪ್ಲೇಸ್ ಇನ್ ನೇಚರ್ಸ್ ಸ್ಟಿಲ್ನೆಸ್ ಅಂಡ್ ಬಿ ರಿಲೀವ್ಡ್. ಟೇಕ್ ಟೈಮ್ ಅಲೋನ್ ಟು ಫೈಂಡ್ ಬ್ಯಾಲೆನ್ಸ್. ಅಗೇನ್ ಅದೇ ಹೇಳ್ತಿದ್ದಾರೆ. ನಾನು ಅವಾಗಲೇ ಹೇಳ್ದೆ ಅಲ್ಲ, ಅಲೋನ್ ಟೈಮ್ ಅನ್ನ ತಗೊಳ್ಳಿ. ನಿಮ್ಗೆ ಅಂತ ಒಂದಷ್ಟು ಟೈಮ್ ನ ಕೊಡಿ. ಯಾರ ಜೊತೆಗೆ ಮಾತಾಡ್ಬಿಡಿ. ಸಾಲಿಟ್ಯೂಡ್ ಅಲ್ಲಿ ಇರಿ. ಸಾಲಿಟ್ಯೂಡ್ ಅಂದ್ರೆ ಏಕಾಂತವಾಗಿರೋದು. ನಿಮ್ಮ ಜೊತೆ ನೀವು ಜಾಸ್ತಿ ಟೈಮ್ ಅನ್ನ ಸ್ಪೆಂಡ್ ಮಾಡೋದು, ಮೆಡಿಟೇಷನ್ಸ್ ಅನ್ನ ಮಾಡೋದು. ಓಕೆ, ಅಂಡ್ ನಿಮ್ಮ ಥಾಟ್ಸ್ ಏನೇನ್ ಬರ್ತಿದೆ ಅದನ್ನ ನೋಡ್ಬಿಟ್ಟು ಅದ್ರ ಮೇಲೆ ವರ್ಕ್ ಮಾಡೋದು ತುಂಬಾ ಚೆನ್ನಾಗಿರತ್ತೆ ಕಣ್ರಿ. ನನಗ್ ಗೊತ್ತಿಲ್ಲ, ನಾನಂತೂ ತುಂಬಾನೇ ಇಷ್ಟಪಡ್ತೀನಪ್ಪ ಏಕಾಂತವಾಗಿರೋದು. ತುಂಬಾನೇ ಇಷ್ಟ ನನ್ಗೆ. ಓಕೆನಾ? ಆಮೇಲೆ ಕೆಲವ್ರು ಇರ್ತಾರೆ, ಇಲ್ಲ ಯಾವಾಗ್ಲೂ ಮಾತಾಡ್ತಾನೆ ಇರ್ಬೇಕು. ಯಾರ ಜೊತೆಗಾದ್ರೂ ಪಟ ಪಟ ವಟ 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 ಅಂತ ಮಾತಾಡ್ತಾನೆ ಇರ್ಬೇಕು. ಅವ್ರಿಗಿಲ್ಲ ಅಂದ್ರೆ ಅಯ್ಯೋ ಏನೋ ಆಗೋಯ್ತು, ಲೈಫಲ್ಲಿ ಏನೋ ಕಳ್ಕೊಬಿಟ್ಟೆ ಅಂತ ಏನೋ ಫೀಲ್ ಮಾಡ್ತಿರ್ತಾರೆ. ಬಟ್ ನೋ, ಆ ಥರ ಅಲ್ಲ. ನೀವು ಯಾವಾಗ ನಿಮ್ಮ ಜೊತೆ ನೀವು ಟೈಮ್ ಸ್ಪೆಂಡ್ ಮಾಡೋದನ್ನ ತುಂಬಾ ಎಂಜಾಯ್ ಮಾಡ್ತೀರಾ, ನಿಮ್ಮ ಥಾಟ್ಸ್ನ ನೀವು ಅಬ್ಸರ್ವ್ ಮಾಡಿ ಅದಕ್ಕೆ ನೀವು ಪ್ರೊಸೆಸಿಂಗ್ನ ಕೊಡ್ತಾ ಹೋಗ್ತೀರಾ, ಆವಾಗ ನಿಮ್ಮ ಲೈಫು ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಸ್ಟೆಪ್ ಕಾನ್ಫಿಡೆಂಟ್ಲಿ ಟುವರ್ಡ್ ಯುವರ್ ಪರ್ಪಸ್. ಹೇಗೇನು ಅದೇ ಮೆಸೇಜು ಫಸ್ಟ್ ಬಂದಿತ್ತಲ್ಲ, ಕಾನ್ಫಿಡೆಂಟ್ ಆಗಿ ಮೂವ್ ಆಗಿ ಅಂತ. ಸೇಮು, ಪೇಷನ್ಸ್ ವಿಲ್ ಬ್ರಿಂಗ್ ಯು ರಿವಾರ್ಡ್ಸ್. ನೀವು ಈಗ ಪೇಷನ್ಸ್ ಇಂದ ಈ ರೀತಿ ವರ್ಕ್ ಮಾಡಿದ್ರೆ ಖಂಡಿತ ನಿಮ್ಗೆ ಅದಕ್ಕೆ ರಿವಾರ್ಡ್ಸ್ ದೇವರು ಕೊಡ್ತಾರೆ ಅಂತ ಸ್ಪಿರಿಟ್ ಆನಿಮಲ್ ಗೈಡ್ಸ್ ಚೆನ್ನಾಗಿ ಗೈಡ್ ಮಾಡಿದ್ದಾರೆ. ತುಂಬಾನೇ ಚೆನ್ನಾಗಿತ್ತು ಮೆಸೇಜಸ್. ಸೊ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಹಾಕೋದನ್ನ ಮರಿಬಿಡಿ. ಅಂಡ್ ಏಂಜಲಿಕ್ ನಂಬರ್ಸ್ ಯಾರೆಲ್ಲ ನೋಡ್ತೀರಾ, 555 ಮೈನ್ ಆಗಿ. ಯಾಕೆ ಅಂತಂದ್ರೆ ಇಲ್ಲಿ ಚೇಂಜ್ ಕಾರ್ಡ್ ಬಂದಿದೆ. ಸೊ 555 ಅಂಡ್ 222. ನೆಕ್ಸ್ಟ್ ಬಂದ್ಬಿಟ್ಟು 111, ನ್ಯೂ ಬಿಗಿನಿಂಗ್. ಇಟ್ಸ್ ಅ ಸಿಂಬಲ್ ಆಫ್ ನ್ಯೂ ಬಿಗಿನಿಂಗ್. ಅಂಡ್ 22 is a friendship and sharing the things. And 999, 1010. ಓಕೆ, ಇಷ್ಟು ಏಂಜಲಿಕ್ ನಂಬರ್ಸ್ ನಂಗೆ ಕಾಣಿಸ್ತಾ ಇದೆ. ಸೊ ಯಾರೆಲ್ಲ ಈ ಏಂಜಲಿಕ್ ನಂಬರ್ಸ್ ನ ನೋಡ್ತಾ ಇದ್ದೀರಾ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ. ಅಂಡ್ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡೋದನ್ನ ಮರಿಬೇಡಿ. ಸಬ್ಸ್ಕ್ರೈಬ್ ಅನ್ನ ಮಾಡಿ, ಬೆಲ್ ಐಕಾನ್ ಟನ್ ಅಂತ ಒತ್ತಿ ಫಾರ್ ನೆಕ್ಸ್ಟ್ ಅಪ್ಡೇಟ್ಸ್ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಅಂಡ್ ನಿಮ್ಗೆ ಯಾವ್ದಾದ್ರು ಸ್ಪೆಸಿಫಿಕ್ ಟಾಪಿಕ್ ಬಗ್ಗೆ ರೀಡಿಂಗ್ ಬೇಕು ಅಂತ ಅಂದ್ರೆ ದಯವಿಟ್ಟು ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಅಂಡ್ ಪರ್ಸನಲ್ ರೀಡಿಂಗ್ ಬೇಕು ಅಂತ ಅಂದ್ರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂತಹ ನಂಬರ್ಗೆ ಮಾತ್ರ ನೀವು ವಾಟ್ಸ್ಆಪ್ ಮೆಸೇಜ್ ಅನ್ನ ಮಾಡಿ ನಿಮ್ಗೆ ಡೀಟೇಲ್ಸ್ ಅನ್ನ ನಾನು ಕಳ್ಸಿಕೊಡ್ತೀನಿ. ಆಫ್ಟರ್ ದ ಅಪಾಯಿಂಟ್ಮೆಂಟ್ ನಿಮ್ಗೆ ಕಾಲ್ ಬರುತ್ತೆ. ಕಾಲ್ ಮುಖಾಂತರನೇ ಎಲ್ಲ ಒಂದು ವಿಷಯವನ್ನು ಸಾಲ್ವ್ ಮಾಡಕ್ಕಾಗತ್ತೆ. ಅಂಡ್ ರೀಡಿಂಗ್ಸು ಅಷ್ಟೇ ಕೂಡ
ವೆರಿ ಸ್ಲೋ ರೀಡಿಂಗ್ ಇರುತ್ತೆ, ಫಾಸ್ಟ್ ರೀಡಿಂಗ್ ಇರೋದಿಲ್ಲ. ತುಂಬ ನಿಧಾನವಾಗಿ ನಿಮ್ಮ ಎನರ್ಜೀಸ್ನ ಚೆಕ್ ಮಾಡಿ ತುಂಬ ವೆಲ್ ಪ್ರಿಪೇರ್ಡ್ ಆಗಿ ಮಾಡ್ಕೊಡ್ತೀನಿ. ನಥಿಂಗ್ ಟು ವರಿ. ಓಕೆನಾ? ಸೊ ಹೀಗೆ ಟ್ಯೂನ್ಡ್ ಆಗಿರಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ತಾ ನಮಗೆ ಸಪೋರ್ಟ್ ಅನ್ನ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ಬ್ಯೂಟಿಫುಲ್ ವೀಕ್. ರಾಧೆ ರಾಧೆ.